ಲಾಸ್ಟ್ ವಿಡಿಯೋದಲ್ಲಿ ನಾವು ಮ್ಯೂಚುವಲ್ ಫಂಡ್ ಹೆಂಗೆ ವರ್ಕ್ ಆಗುತ್ತೆ, ಮ್ಯೂಚುವಲ್ ಫಂಡಲ್ಲಿ ಯಾವೆಲ್ಲ ಪಾರ್ಟೀಸ್ ಇದೆ, ಅಂದರೆ ಯಾರೆಲ್ಲ ಪ್ಲೇಯರ್ಸ್ ಇದ್ದಾರೆ, ಅವ್ರವ್ರ ಕೆಲಸ ಏನು, ಅದನ್ನೆಲ್ಲ ನೋಡಿದ್ವಿ. ಮತ್ತು ಮುಖ್ಯವಾಗಿ ಮ್ಯೂಚುವಲ್ ಫಂಡಲ್ಲಿ ಏನಕ್ಕೆ ಇನ್ವೆಸ್ಟ್ ಮಾಡಬೇಕು, ಒಂದಷ್ಟು ರೀಸನ್ಸು, ಅಡ್ವಾಂಟೇಜಸ್, ಏನಕ್ಕೆ ಅದರಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಮಗೇನು ಅಡ್ವಾಂಟೇಜ್ ಸಿಗುತ್ತೆ ಅನ್ನೋದನ್ನು ನೋಡಿದ್ವಿ. ಈ ವಿಡಿಯೋದಲ್ಲಿ ಯಾವ್ಯಾವ ಥರದ ಮ್ಯೂಚುವಲ್ ಫಂಡ್ಸ್ ಇದ್ದಾವೆ ಅನ್ನೋ ಒಂದು ಓವರಾಲ್ ಐಡಿಯಾ, ಒಂದು ರಫ್ ಐಡಿಯಾ ತಿಳ್ಕೊಳ್ಳೋಣ. ಯಾಕೆ ಅಂತಂದರೆ ನಮಗೆ ಯಾವ ಥರದ ಫಂಡ್ಸ್ ಇದೆ ಅಂತ ಗೊತ್ತಿದ್ರೆ ಯಾವುದನ್ನು ನಮಗೆ ಸೂಕ್ತ, ಹೆಂಗೆ ಆಯ್ಕೆ ಮಾಡ್ಕೋಬೇಕು ಅನ್ನೋದು ಒಂದು ಫೇರ್ ಐಡಿಯಾ ಇರುತ್ತೆ. ಮ್ಯೂಚುವಲ್ ಫಂಡಲ್ಲಿ ಮೇಯ್ನಾಗಿ 5 ಕ್ಯಾಟಗರೀಸ್ ಇದೆ. ಒಂದು ಈಕ್ವಿಟಿ ಮ್ಯೂಚುವಲ್ ಫಂಡ್. ಮೊದಲನೇದಾಗಿ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂತಂದರೆ ಕಂಪ್ನಿಗಳ ಶೇರ್ನಲ್ಲಿ ಹಾಕೋದು. ಈ ಕಂಪ್ನಿಗಳು ಅಂತ ಬಂದಾಗ ಸಣ್ಣ ಕಂಪ್ನಿನೂ ಇದೆ, ಮಧ್ಯಮ ಗಾತ್ರದ್ದು ಇದೆ, ದೊಡ್ಡದು ಇದೆ. ಸೊ ಅದನ್ನು ಹೇಗೆ ಸೆಗ್ರಿಗೇಟ್ ಮಾಡಿದ್ದಾರೆ, ಲಾರ್ಜ್ ಕ್ಯಾಪ್ ಫಂಡ್, ಮಿಡ್ ಕ್ಯಾಪ್ ಫಂಡ್ ಮತ್ತು ಸ್ಮಾಲ್ ಕ್ಯಾಪ್ ಫಂಡ್ ಅಂತ 3 ವಿಭಾಗಗಳಾಗಿ ವಿಂಗಡಿಸಿರ್ತಾರೆ. ಲಾರ್ಜ್ ಕ್ಯಾಪ್ ಫಂಡ್ ಅಂತಂದರೆ ಇಂಡಿಯಾದಲ್ಲಿ 20,000 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಒಂದು ಕ್ಯಾಪಿಟಲ್ನ ಹೊಂದಿರುವಂಥದ್ದು ಆ ಕಂಪ್ನಿಗಳು ಲಾರ್ಜ್ ಕ್ಯಾಪ್ ಫಂಡ್. ಮಿಡ್ ಕ್ಯಾಪ್ ಫಂಡ್ ಅಂತಂದರೆ 5,000 ಕೋಟಿಯಿಂದ 20,000 ಕೋಟಿ ಆ ರೇಂಜ್ನಲ್ಲಿ ಒಂದು ಕ್ಯಾಪಿಟಲ್ ಹೊಂದಿರುವಂಥ ಕಂಪ್ನಿಗಳನ್ನ ಮಿಡ್ ಕ್ಯಾಪ್ ರೇಂಜ್ ಅಂತ ಕ್ಯಾಟಗರೈಸ್ ಮಾಡಿರ್ತಾರೆ. ಅದಕ್ಕಿಂತ ಕೆಳಗಡೆ ಅಂದರೆ 5,000 ಕೋಟಿಗಿಂತ ಕಡಿಮೆ ಕ್ಯಾಪಿಟಲ್ನ ಹೊಂದಿರುವಂಥವು ಸ್ಮಾಲ್ ಕ್ಯಾಪ್ ಫಂಡು. ಇದರ ನೇಚರ್ ಏನು, ಯೂಶ್ವಲಿ ಲಾರ್ಜ್ ಕ್ಯಾಪ್ ಫಂಡ್ ಅಂತಂದರೆ ತುಂಬ ದೊಡ್ಡ ಕಂಪ್ನಿಗಳಾಗಿರೋದ್ರಿಂದ ಅವುಗಳ ಒಂದು ಗ್ರೋತ್ ರೇಟು ಸ್ಟಡಿ ಇರುತ್ತೆ. ಅವುಗಳದ್ದು ಪ್ಲ್ಯಾನು, ನೆಕ್ಸ್ಟು ಒಂದು ಫ್ಯೂಚರ್ ಪ್ಲ್ಯಾನ್ಸ್, ಪ್ರೊಜೆಕ್ಷನ್ಸ್ ಇರ್ಬೋದು. ತುಂಬ ವರ್ಷಗಳ ಗಟ್ಟಲೆ ಅವರಿಗೆ ಪ್ರಾಜೆಕ್ಟ್ಸ್ಗಳು ಸೆಕ್ಯೂರ್ ಆಗಿರೋದ್ರಿಂದ ಅವು ಪಾಡ್ಗೋ ನಿಧಾನಕ್ಕೆ ಬೆಳ್ಕೊತಾ ಹೋಗ್ತಿರ್ತವೆ. ಇಯರ್ ಆನ್ ಇಯರ್ ನಾಮಿನಲ್ ಒಂದು ರೇಟ್ನ, ಒಂದು ಪ್ರಾಫಿಟ್ಸ್ನ ಅದು ಮಾಡ್ತಾ ಹೋಗ್ತಿರುತ್ತೆ. ಹಂಗಾಗಿ ತೀರಾ ವೇರಿಯೇಷನ್ಸ್ ಇರೋಲ್ಲ. ಪ್ರಾಫಿಟ್ ಬಂದು ತುಂಬ ನಾಮಿನಲ್ ಆಗಿರುತ್ತೆ ಅಥವಾ ಮೀಡಿಯಮ್ ಆಗಿರುತ್ತೆ. ರಿಸ್ಕ್ ಕೂಡ ಮೀಡಿಯಮ್ ರಿಸ್ಕ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಈಸಿಯಾಗಿ ಅವು ವಲಟೈಲ್ ಆಗಲ್ಲ. ತೀರಾ ಈಗ ಏನು ಕರೋನಾ ಅಂತ ಸಿಚುವೇಶನ್ ಆಗ್ಬೋದು, ಯಾವುದಾದ್ರೂ ಮೇಜರ್ ಡಿಸಿಷನ್, ಎಕನಾಮಿಕ್ ಫೈನಾನ್ಷಿಯಲ್ ಡಿಸಿಷನ್ ಆಗ್ಬೋದು, ಮಲ್ಟಿನ್ಯಾಷನಲ್ ಕಂಪ್ನಿಗಳೇನಾಗುತ್ತೆ, ಬೇರೆ ಬೇರೆ ದೇಶಗಳಲ್ಲಿ ಎಲೆಕ್ಷನ್ಸು, ಗೌರ್ಮೆಂಟ್ ಚೇಂಜ್ ಆಗೋದು, ಈ ಕಂಪ್ನಿಗಳು ಪ್ರೊಡ್ಯೂಸ್ ಮಾಡುವಂಥ ಗೂಡ್ಸ್ ಅಥವಾ ಸರ್ವಿಸಸ್ಗೆ ಏನಾದರೂ ಅಫೆಕ್ಟ್ ಆಗುವಂಥ ಮೇಜರ್ ನ್ಯೂಸ್ ಬಂದರೆ ಮಾತ್ರ ಸ್ವಲ್ಪ ವಲಟೈಲ್ ಇರುತ್ತೆ. ಅದರ್ವೈಸ್ ಅದು ನಾರ್ಮಲ್ ರೇಟಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಇನ್ನು ಮಿಡ್ ಕ್ಯಾಪ್ ಅಂತ ಅಂದರೆ ಒಂದು ಸ್ವಲ್ಪ ಅಗ್ರೆಸಿವ್ ಪ್ಲ್ಯಾನಿಂಗ್ ಇರುತ್ತೆ ಈ ಕಂಪ್ನಿಗಳದ್ದು. ಹಾಗಾಗಿ ಸ್ವಲ್ಪ ವಾಲಟಿಲಿಟಿನೂ ಇರುತ್ತೆ. ಪ್ರಾಫಿಟ್ ಆದಾಗ ತುಂಬ ಒಳ್ಳೆ ಪ್ರಾಫಿಟ್ ಆಗೋ ಚಾನ್ಸಸ್ಸು ಇರುತ್ತೆ. ಇನ್ನು ಸ್ಮಾಲ್ ಕ್ಯಾಪಿಗೆ ಬಂದಾಗ ಅದು ಸ್ವಲ್ಪ ಜಾಸ್ತಿ ವಾಲಟಿಲಿಟಿ ಇರುತ್ತೆ. ಯಾಕೆಂದರೆ ಶಾರ್ಟ್ ಟರ್ಮಲ್ಲಿ ಅವು ಇವಾಗ ಬೆಳೀತಾ ಇರೋದ್ರಿಂದ ತುಂಬ ಅಗ್ರೆಸಿವ್ ಪ್ಲ್ಯಾನಿಂಗ್ ಇರುತ್ತೆ. ತೀರಾ ತುಂಬ ವರ್ಷದ ಒಳಗಡೆ, ತುಂಬ ವರ್ಷದ ತನಕ ಅವ್ರಿಗೆ ಪ್ರಾಜೆಕ್ಟ್ ಆಗಲಿ, ಕೆಲಸಗಳಾಗಲಿ ಅಷ್ಟು ದೂರದೃಷ್ಟಿ ಇರಲ್ಲ. ವಿಷನ್ ಇದ್ರೂ ಕೂಡ ಅವಕ್ಕೆ ಆ ಪ್ರಾಜೆಕ್ಟ್ಗಳು ಅಕ್ವೈರ್ ಆಗ್ತಾ ಹೋಗಬೇಕು, ಎಕ್ಸ್ಪ್ಯಾಂಡ್ ಆಗ್ತಾ ಹೋಗಬೇಕು. ಆಗ ಆ ಬಿಸ್ನೆಸ್ಗಳು ಚೆನ್ನಾಗಿ ಬೆಳೆಯುತ್ತೆ. ಅದೆಲ್ಲ ನಮಗೆ ವಿತ್ ಟೈಮ್ ಗೊತ್ತಾಗುತ್ತೆ. ಹಾಗಾಗಿ ಸ್ಮಾಲ್ ಕ್ಯಾಪ್ ಕಂಪನಿಗಳು ತುಂಬ ಒಳ್ಳೆ ರಿಟರ್ನ್ಸ್ ಕೊಡೋ ಚಾನ್ಸಸ್ ಇರುತ್ತೆ, ಚೆನ್ನಾಗಿ ಬೆಳೆದ್ರೆ, ಅಥವಾ ನೆಗೆಟಿವ್ ಆಗೋ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ಸಣ್ಣ ಪುಟ್ಟ ವೇರಿಯೇಷನ್ಸ್ ಅದನ್ನು, ಎಕನಾಮಿಕ್ ವೇರಿಯೇಷನ್ಸು, ಅಥವಾ ನಾವು ಲಾರ್ಜ್ ಕ್ಯಾಪ್ ಕಂಪ್ನಿಗಳಲ್ಲಿ ಏನು ನೋಡಿದ್ವಿ, ತೀರಾ ಸಣ್ಣ ವಿಷಯಗಳಿಗೆ ಇವು ಸೆನ್ಸಿಬಲ್ ಆಗಿರಲ್ಲ, ಅಂದರೆ ಸೆನ್ಸಿಟಿವ್ ಆಗಿರಲ್ಲ. ಯಾವ ಲಾರ್ಜ್ ಕ್ಯಾಪು ಅವು ಸ್ಟಡಿಯಾಗಿ ಬೆಳೀತಾ ಇರ್ತವೆ. ಸ್ಮಾಲ್ ಕ್ಯಾಪ್ ಆಗಲ್ಲ. ಸಣ್ಣ ಪುಟ್ಟ ವೇರಿಯೇಷನ್ ಕೂಡ ಇದಕ್ಕೆ ಅಫೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಪ್ರಾಫಿಟ್ ಬಂದರೆ ಅದು ಕೂಡ ಚೆನ್ನಾಗಿ ಪ್ರಾಫಿಟ್ ಬರೋ ಚಾನ್ಸಸ್ ಇರುತ್ತೆ. ಲಾಸಸ್ ಆದರೆ ಅಥವಾ ನೆಗೆಟಿವ್ ಹೋದರೆ ನಮ್ಮ ಒಂದು ಇನ್ವೆಸ್ಟ್ಮೆಂಟ್ಸು, ಅದಕ್ಕೂ ಕೂಡ ಜಾಸ್ತಿ ಚಾನ್ಸಸ್ ಇರುತ್ತೆ. ಹಾಗಾಗಿ ವೈಲ್ ಸೆಲೆಕ್ಟಿಂಗ್ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪು ನಮ್ಮ ಒಂದು ಇನ್ವೆಸ್ಟ್ಮೆಂಟನ್ನ ನಮ್ಮ ಒಂದು ರಿಸ್ಕ್ ಅಪಟೈಟ್ಗೆ ತಕ್ಕಂಗೆ. ಸಪೋಸ್ ರಿಸ್ಕ್ ಅಪಟೈಟ್ ಅಂದರೆ ಏನು, ನಾನೊಂದು 20 ವರ್ಷದಿಂದ ಶುರು ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. 20 ವರ್ಷದಿಂದ ಅಂತಂದರೆ ನಾನು 10-15 ವರ್ಷ ಆದಮೇಲೆ ನಾನು ಆ ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಹಾಗಾಗಿ ನಾನು ರಿಸ್ಕ್ ತೊಗೋಬೋದು. ಅಥವಾ ನಾನು ದುಡಿಯೋ ವಯಸ್ಸು ಇನ್ನೂ ಇರೋದ್ರಿಂದ ನಾನು ಇನ್ವೆಸ್ಟ್ಮೆಂಟ್ ಒಂದು ಸ್ವಲ್ಪ ನೆಗೆಟಿವ್ ಆದ್ರೂ ನಾನು ರಿಸ್ಕ್ ತೊಗೋಬೋದು. ಬಟ್ ಅದೇ ಇನ್ವೆಸ್ಟ್ಮೆಂಟನ್ನು ಒಂದು 45-50 ವರ್ಷದಲ್ಲಿ ನಾನು ಶುರು ಮಾಡ್ತಾ ಇದ್ದೀನಿ, ಅಥವಾ 60 ವರ್ಷದಲ್ಲಿ ಶುರು ಮಾಡ್ತಾ ಇದ್ದೀನಿ ಅಂದರೆ ಆ ಹೆವಿ ರಿಸ್ಕ್ ಇರುವಂಥ ಸೆಕ್ಟರ್ಸ್ನ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಎರಡನೇ ಕ್ಯಾಟಗರಿ ಬಂದು ಡೆಟ್ ಫಂಡ್, ಅಂದರೆ ಸಾಲಗಳ ಮೇಲೆ ಹೂಡಿಕೆ ಮಾಡುವಂಥದ್ದು. ಯಾವ ಥರ ಸಾಲ, ಪ್ರೈವೇಟ್ ಅಥವಾ ಪಬ್ಲಿಕ್ ಫಾರ್ಮ್ಸ್ಗಳಿಗೆ, ಕಂಪ್ನಿಗಳಿಗೆ ಈ ಮ್ಯೂಚುವಲ್ ಫಂಡ್ ಹೌಸ್ಗಳು ಸಾಲ ಕೊಡ್ತವೆ. ಆ ಸಾಲದ ಮೇಲೆ ಅವರು ಕೊಡುವಂಥ ಇಂಟ್ರೆಸ್ಟೇ ಇದಕ್ಕೆ ಲಾಭ. ಇಂಟ್ರೆಸ್ಟ್ ಆಗಿರೋದ್ರಿಂದ ಅದರಲ್ಲಿ ವೇರಿಯೇಷನ್ ಇರಲ್ಲ. ಹಾಗಾಗಿ ಪ್ರಾಫಿಟ್ ಕೂಡ ತೀರಾ ಜಾಸ್ತಿ ಇರಲ್ಲ. ಆದರೆ ನಾವು ಈಕ್ವಿಟಿ ಫಂಡಲ್ಲಿ ಆಗುವಂಥ ಏರಿಳಿತಗಳು ಇದರಲ್ಲಿ ಆದಷ್ಟು ಕಡಿಮೆ, ತುಂಬ ಕಡಿಮೆ. ಯಾಕೆಂದರೆ ಕಾನ್ಸ್ಟೆಂಟ್ ಇಂಟ್ರೆಸ್ಟ್ ರೇಟ್ ಇರುತ್ತೆ. ಏನಾದರೂ ಈ ರೆಪೋ ರೇಟ್ ಇರ್ಬೋದು, ಅಥವಾ ಎಕನಾಮಿಕ್ ಏನಾದರೂ ಗೌರ್ಮೆಂಟ್ ಪಾಲಿಸೀಸ್ ಚೇಂಜ್ ಆದಾಗ ಆ ಇಂಟ್ರೆಸ್ಟ್ ರೇಟ್ಗಳು ವೇರಿ ಆದಾಗ ಮಾತ್ರ ಇದರಲ್ಲಿ ವೇರಿಯೇಷನ್ಸ್ ಇರುತ್ತೆ. ಹೊರತು ಸ್ಟಾಕ್ ಮಾರ್ಕೆಟಲ್ಲಿ ಶೇರ್ ಪ್ರೈಸ್ ವೇರಿಯೇಷನ್ ಆದಷ್ಟು ವಾಲಟಿಲಿಟಿ ಇರಲ್ಲ. ಸೊ ಇದು ಕಂಪೇರ್ ಟು ಈಕ್ವಿಟಿ ಮ್ಯೂಚುವಲ್ ಫಂಡು ಇದೊಂದು ಸ್ವಲ್ಪ ಸೇಫ್, ಆದರೆ ಅದರಲ್ಲಿ ರಿಟರ್ನ್ಸ್ ಕೂಡ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಇನ್ನು ಮೂರನೇ ಕ್ಯಾಟಗರಿ ಬಂದು ಹೈಬ್ರಿಡ್ ಮ್ಯೂಚುವಲ್ ಫಂಡು.
ಹೈಬ್ರಿಡ್ ಅಂತ ಅಂದರೆ ಹೆಸರು ಹೇಳಂಗೆ ಅದು ಈಕ್ವಿಟಿ ಮತ್ತು ಡೆಟ್ ಎರಡರದ್ದು ಕಾಂಬಿನೇಷನ್ ಇರುತ್ತೆ, ಅಥವಾ ಮಲ್ಟಿ ಅಸೆಟ್ ಕೂಡ ಇರುತ್ತೆ. ಮಲ್ಟಿ ಅಸೆಟ್ ಅಂತ ಅಂದ್ರೇನು, ಇದು ಬರೀ ಶೇರ್ಸ್ ಮೇಲೆ ಅಥವಾ ಡೆಟ್ ಮೇಲೆ ಅದು ಬಿಟ್ಟು ಇನ್ನೂ ಬೇರೆ ಬೇರೆ ಅಸೆಟ್ ಕ್ಲಾಸಸ್ ಏನಿದೆ, ಅದು ಗೋಲ್ಡು ಮತ್ತು ಸಿಲ್ವರ್ ಅಂತ ಪ್ರೀಷಿಯಸ್ ಮೆಟೀರಿಯಲ್ಸ್ ಇರ್ಬೋದು, ಅಥವಾ ರಿಯಲ್ ಎಸ್ಟೇಟ್ ರಿಲೇಟೆಡ್ ಇರ್ಬೋದು, ಬೇರೆ ಬೇರೆ ಅಸೆಟ್ ಕ್ಲಾಸ್ಗಳೇನಿದೆ ಅದರಲ್ಲೆಲ್ಲ ಈ ಫಂಡು ಕಾನ್ಸಂಟ್ರೇಟ್ ಮಾಡಿ ಡೈವರ್ಸಿಫಿಕೇಶನ್ ಮಾಡ್ತಾರೆ. ಇದು ಹೈಬ್ರಿಡ್ ಮ್ಯೂಚುವಲ್ ಫಂಡ್. 4ನೇ ಮ್ಯೂಚುವಲ್ ಫಂಡು ಗೋಲ್ ಓರಿಯೆಂಟೆಡ್ ಮ್ಯೂಚುವಲ್ ಫಂಡ್ಸ್ ಅಂತ ಬರುತ್ತೆ. ನಾವು ಕಳೆದ ವಿಡಿಯೋದಲ್ಲಿ ಒಂದು ಎಕ್ಸಾಂಪಲ್ ತೊಗೊಂಡಿದ್ವಿ. ಇದನ್ನು ಏನಪ್ಪ ಅಂದರೆ, ಒಬ್ಬೊಬ್ರಿಗೂ ಒಂದೊಂದು ಗೋಲ್ ಇರುತ್ತೆ. ನಾನು 30-35ನೇ ವಯಸ್ಸಲ್ಲಿದ್ದಾಗ ಓಕೆ ಒಂದು 10 ವರ್ಷ ಬಿಟ್ಟು ಒಂದು ಮನೆ ಕಟ್ಟಬೇಕು, ಅಥವಾ ಒಂದು 2 ವರ್ಷ 5 ವರ್ಷ ಬಿಟ್ಟು ಒಂದು ಕಾರ್ ತೊಗೋಬೇಕು ಅಂತ ಇದನ್ನು ಶುರು ಮಾಡಿದ್ರೆ ಇನ್ವೆಸ್ಟ್ಮೆಂಟನ್ನು, ಅದಕ್ಕೆ ತಕ್ಕಂಥ ಗೋಲ್ ಓರಿಯೆಂಟೆಡ್ ಮ್ಯೂಚುವಲ್ ಫಂಡ್ ಕೂಡ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ಬೇರೆ ಬೇರೆ AMCಗಳು ಅವರಿಗೆ ಸೂಕ್ತವಾದಂಥ ಗೋಲ್ ಓರಿಯೆಂಟೆಡ್ ಮ್ಯೂಚುವಲ್ ಫಂಡ್ಗಳನ್ನ ಪ್ರೊವೈಡ್ ಮಾಡ್ತಿದ್ದಾರೆ. ಸಪೋಸ್ ರಿಟೈರ್ಮೆಂಟ್ ಫಂಡ್ ಇರ್ಬೋದು, ಅಥವಾ ಚಿಲ್ಡ್ರನ್ ಎಜುಕೇಷನ್ ಫಂಡು, ಚಿಲ್ಡ್ರನ್ ಮ್ಯಾರೇಜ್ ಫಂಡು. ರಿಟೈರ್ಮೆಂಟ್ ಫಂಡ್ ಅಂತ ಅಂದ್ರೇನು, ನನಗಿವಾಗ 35 ವರ್ಷ, ಇನ್ನು 15 ವರ್ಷ ದುಡಿತೀನಿ, 50 ವರ್ಷದಲ್ಲಿ ನಾನು ರಿಟೈರ್ ಆಗಬೇಕು. ಆಗ 50 ವರ್ಷದ ನಂತರ ಪ್ರತಿ ತಿಂಗಳು ನನಗೆ 1 ಲಕ್ಷ ನನ್ನ ಎಕ್ಸ್ಪೆನ್ಸಸ್ಗೆ ಸಂಬಳ ಬಂದಂಗೆ ಬರಬೇಕು ಅಂತ ಒಂದು ಐಡಿಯಾ ಇಟ್ಕೊಳ್ಳೋದು. ಸೊ 50 ವರ್ಷದ ಈ 15 ವರ್ಷದಲ್ಲಿ ನನಗೆ ಎಷ್ಟು ಫಂಡನ್ನು ನಾನು ಸೇವ್ ಮಾಡಬೇಕು ಅಥವಾ ಇನ್ವೆಸ್ಟ್ ಮಾಡಬೇಕು ಅಂತಂದರೆ, 50 ವರ್ಷ ಆದಮೇಲೆ ನಾನು ಕೆಲಸ ಬಿಟ್ಟು ರಿಟೈರ್ ಆದಮೇಲೆ ಪ್ರತಿ ತಿಂಗಳು ನನಗೆ ಆ ಫಂಡಿನೇ 1 ಲಕ್ಷ ಸ್ಯಾಲ್ರಿ ಥರ ಬರ್ತಾ ಹೋಗಬೇಕು. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಫಂಡನ್ನು ನಾನು ಸೇವ್ ಮಾಡಬೇಕು ಇನ್ನು 15 ವರ್ಷದ ಕೊನೆಗೆ. ಸೊ 15 ವರ್ಷದ ಕೊನೆಗೆ ಅಷ್ಟು ಫಂಡನ್ನು ಸೇವ್ ಮಾಡಬೇಕು ಅಂತಂದರೆ ಈಗಿಂತ ಪ್ರತಿ ತಿಂಗಳು ಎಷ್ಟು ಮ್ಯೂಚುವಲ್ ಫಂಡ್, ಎಷ್ಟು ಅಮೌಂಟನ್ನು ನಾನು ಇನ್ವೆಸ್ಟ್ ಮಾಡ್ತಾ ಹೋಗಬೇಕು. ಸೊ ಆ ಥರ ಬ್ಯಾಕ್ ಟ್ರ್ಯಾಕಿಂಗ್ ಮಾಡಿಕೊಂಡು ಒಂದು ಗೋಲ್ ಓರಿಯೆಂಟೆಡ್ ಇನ್ವೆಸ್ಟ್ಮೆಂಟನ್ನು ಮಾಡುವಂಥದ್ದು. ಇನ್ನು ಈ ಒಂದು 4 ಕ್ಯಾಟಗರಿಯನ್ನು ಬಿಟ್ಟು ಉಳಿದಂಥ ಫಂಡ್ಸನ್ನು ಅದರ್ ಮ್ಯೂಚುವಲ್ ಫಂಡ್ಸ್ ಅಂತ ಒಂದು ಕ್ಯಾಟಗರಿ ಇದೆ. ಅದು ಫಾರ್ ಎಕ್ಸಾಂಪಲ್ ಒಂದು ಹೇಳ್ಬೇಕಂದ್ರೆ ELSS, ಅದು ಟ್ಯಾಕ್ಸ್ ಸೇವಿಂಗ್ಗೆ ಅಂತಲೇ ಇರುವಂಥದ್ದು. ಈ ಥರದ ಹಲವಾರು ಬೇರೆ ಮ್ಯೂಚುವಲ್ ಫಂಡ್ಸು, ಈ ಮೇಯ್ನಾಗಿ ನಾವೇನು ಡಿಸ್ಕಸ್ ಮಾಡಿದ್ವಿ ಇದನ್ನು ಬಿಟ್ಟು ಉಳಿದದ್ದೆಲ್ಲ ಅದರ್ ಮ್ಯೂಚುವಲ್ ಫಂಡ್ಸ್ ಬರುತ್ತೆ. ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ಬೋದು. ಸೊ ಈ 5 ಮ್ಯೂಚುವಲ್ ಫಂಡಲ್ಲಿ ನಮಗೆ ಯಾವ್ದು ಸೂಕ್ತ, ನಮ್ಮ ಏಜ್, ನಮ್ಮ ಒಂದು ಅರ್ನಿಂಗ್ ಕೆಪಾಸಿಟಿ ಮತ್ತು ನಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿ, ಇವನ್ನೆಲ್ಲ ನೋಡಿ ಅದ್ರ ಜೊತೆಗೆ ಯಾವುದೋ ಒಂದು ಕ್ಯಾಟಗರಿ ಆಯ್ಕೆ ಮಾಡ್ಕೊಂಡ್ವಿ. ಓಕೆ, ನಾನು ಲಾರ್ಜ್ ಕ್ಯಾಪ್ ಆಯ್ಕೆ ಮಾಡ್ಕೋತೀನಿ. ಅದರಲ್ಲಿ ಯಾವ್ದು ಚೆನ್ನಾಗಿದೆ, ಎಷ್ಟು ಜನ ಪ್ಲೇಯರ್ಸ್ ಇದ್ದಾರೆ, ಯಾರ್ಯಾರು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡನ್ನ ಪ್ರೊವೈಡ್ ಮಾಡ್ತಿದ್ದಾರೆ, ಹಾಗೆ ಪ್ರೊವೈಡ್ ಮಾಡೋರಲ್ಲಿ ಪ್ರೀವಿಯಸ್ ಟ್ರ್ಯಾಕ್ ರೆಕಾರ್ಡ್ ಯಾರ್ದು ಚೆನ್ನಾಗಿದೆ ಅಂತಂದರೆ, ಒಂದು ಯಾವುದೇ ತೀರಾ ವೇರಿಯೇಷನ್ಸ್ ಇಲ್ಲದೆ ಇಯರ್ ಆನ್ ಇಯರು ಯಾರು ತುಂಬ ಚೆನ್ನಾಗಿ ರಿಟರ್ನ್ಸನ್ನು ಅಥವಾ ಪ್ರಾಫಿಟ್ಸನ್ನು ಮಾಡ್ತಾ ಇದ್ದಾರೆ, ಅದೊಂದು ಟ್ರ್ಯಾಕ್ ರೆಕಾರ್ಡ್ ಸೆಟ್ ಮಾಡಿದೆ. ಅಂದರೆ ಆ ಮ್ಯೂಚುವಲ್ ಫಂಡಲ್ಲಿರುವಂಥ ಫಂಡ್ ಮ್ಯಾನೇಜರು ತುಂಬ ಎಕ್ಸ್ಪರ್ಟೈಸ್ ಇದ್ದಾರೆ, ಅವರು ಆ ಫಂಡನ್ನು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಿದ್ದಾರೆ ಅನ್ನೋದನ್ನು ತೋರಿಸುತ್ತೆ. ಆ ಥರ ಕಂಪೇರ್ ಮಾಡಿ ಆಯ್ಕೆ ಮಾಡಿಕೊಂಡು ಹೂಡಿಕೆಯನ್ನು ಸ್ಟಾರ್ಟ್ ಮಾಡ್ಬೋದು.